ಬಿಗ್ ಬಾಸ್ ಕನ್ನಡ 12ರ ಫೈನಲ್ಗೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫೈನಲ್ ವಿನ್ನರ್ ಯಾರೆಂಬುದು ಅನೌನ್ಸ್ ಆಗಲಿದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಿಗ್ ಬಾಸ್ 12ರ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಪಡೆದುಕೊಂಡಿರುವಂಥ ಚೈತ್ರ ಕುಂದಾಪುರ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ಈಗ ಕೊನೆ ಹಂತದಲ್ಲಿರುವಂಥದ್ದು ಬಿಗ್ ಬಾಸ್ ಕನ್ನಡ 12ರ ಸೀಸನ್. ಈಗ ಕೊನೆ ಹಂತದಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ನಡುವೆ ಬಿಗ್ ಫೈಟ್ ಇದೆ ಅಂತಲೇ ಎಲ್ಲರೂ ಕೂಡ ಮಾತಾಡ್ಕೊಳ್ತಿರುವಂಥದ್ದು. ನೀವು ಆ ಒಂದು ಬಿಗ್ ಬಾಸ್ ಮನೆಯಲ್ಲಿದ್ದವರು ಏನು ಹೇಳಿಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಇದನ್ನು ನಾವು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೂ ಹೇಳಿದ್ವಿ. ಏನಂತ ಕೇಳಿದ್ರೆ, ಯಾರು ವಿನ್ನಿಂಗ್ ರೇಸಲ್ಲಿ ಇರ್ತಾರೆ ಅಂತ ಸುದೀಪ್ ಸರ್ ನಮಗೊಂದು ರಿಪೋರ್ಟ್ ಕಾರ್ಡ್ ಕೊಡೋದಕ್ಕೆ ಹೇಳಿದಾಗ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಗಿಲ್ಲಿ ಆ್ಯಂಡ್ ರಕ್ಷಿತಾ ವಿನ್ನಿಂಗ್ ರೇಸಲ್ಲಿ ಇರ್ತಾರೆ ಅಂತ. ಸೊ ಅದ್ರ ಪ್ರಕಾರನೇ ಆಗ್ತಾ ಇದೆ. ಆ್ಯಂಡ್ ಅದೇ 200% ಶೋರ್ ಅಂತಲೂ ಹೇಳೋಕ್ಕಾಗಲ್ಲ. ಇವತ್ತು ಸಂಜೆ ತನಕ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ. ಸೊ ಒಮ್ಮೆ ದ ಬೆಸ್ಟ್ ವಿನ್ ಅಂತ ಅಷ್ಟೇ ಹೇಳ್ತೀನಿ. ನೀವು ತುಂಬ ಸಮಯವನ್ನು ಕೂಡ ಬಿಗ್ ಬಾಸ್ ಮನೆ 12ರಲ್ಲಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಕಳೆದಿರುವಂಥದ್ದು. ಯಾವ ರೀತಿಯ ಒಂದು ರಕ್ಷಿತಾ ಶೆಟ್ಟಿ ಅವರದ್ದು ಗೇಮ್ಸ್ ಆಗಿರ್ಬೋದು ಮತ್ತು ಅಲ್ಲಿಯ ಒಂದು ಸ್ಪರ್ಧೆಗಳು ಯಾವ ರೀತಿಯಾಗಿತ್ತು ಅಂತ ಹೇಳಿ? ಅಂದರೆ ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ಬಿಗ್ ಬಾಸ್ ಮನೆಯ ಮಾನದಂಡ ಅನ್ನೋದು ಬರೀ ಆಟ ಮಾತ್ರ ಅಲ್ಲ ಅಂತ. ಯಾಕಂದರೆ ಆಟವೇ ಆಗಿದ್ದಿದ್ರೆ ನಾನು 105 ದಿನ ಅಲ್ಲಿ ಇರ್ತಿರ್ಲಿಲ್ಲ. ಸೊ ಆಟದಿಂದ ಆಚೆಗೆ ಆ ಮನೆಗೆ ಏನು ಕೊಡ್ತೇವೆ, ಯಾವ ರೀತಿ ಎಂಟರ್ಟೈನ್ ಮಾಡ್ತೇವೆ, ಎಷ್ಟು ನೇರವಾಗಿರ್ತೇವೆ, ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಆ ವಿಷಯದಲ್ಲಿ ರಕ್ಷಿತಾ ತನ್ನ 200% ಎಫರ್ಟ್ನ ಕೊಟ್ಟಿದ್ದಾಳೆ. ಸೊ ಆ ಕಾರಣಕ್ಕೆ ಅವಳು ಫಿನಾಲೆ ತನಕ ಇದ್ದಾಳೆ. ಸೊ ಅದೊಂದು ರೀತಿಲಿ ಖುಷಿ. ಉಳಿದ ಹಾಗೆ ಎಲ್ಲರೂ ಅವ್ರವ್ರ ಎಫರ್ಟ್ನ ಹಾಕಿದ್ದಾರೆ. ಸೊ ಅವರ ಎಫರ್ಟಿಗೆ ತಕ್ಕ ಹಾಗೆ ಜನರ ಪ್ರೀತಿ ಎಷ್ಟು ತೊಗೊಂಡಿರ್ತಾರೆ ಅನ್ನೋದ್ರ ಮೇಲೆ ಇವತ್ತಿನ ರಿಸಲ್ಟ್ ನಿರ್ಧಾರ ಆಗುತ್ತೆ. ಆರಂಭದಲ್ಲಿ 26 ಸ್ಪರ್ಧಿಗಳಿದ್ದರು. ಈಗ ಕೊನೆ ಹಂತದಲ್ಲಿ 6 ಸ್ಪರ್ಧಿಗಳು ಈಗ ಕಣದಲ್ಲಿರುವಂಥದ್ದು. ಯಾವ ರೀತಿಯಾಗಿ ಅಂದರೆ ನೀವು ಎನಿಸ್ಕೊಂಡಾಗಿ ಇವರು ಈಗ ಫೈನಲ್ಗೆ ಬಂದವರಿಗೆ ಎನಿಸ್ಕೊಂಡವರಾಗಿದ್ದೀರಾ ಅಂತ? ಖಂಡಿತವಾಗ್ಲೂ ನಾವು ಯಾರೆಲ್ಲ ಫಿನಾಲೆನಲ್ಲಿ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ ಅವರೆಲ್ಲರೂ ಇದ್ದಾರೆ. ಸೊ ಆಲ್ಮೋಸ್ಟ್ ರಘು ಸರ್ ಇದ್ದಾರೆ, ಗಿಲ್ಲಿ ಇದ್ದಾರೆ, ರಕ್ಷಿತಾ ಇದ್ದಾರೆ, ಅಶ್ವಿನಿ ಮೇಡಮ್, ಧನುಷ್, ಇವರೆಲ್ಲರೂ ಕೂಡ ಫಿನಾಲೆನಲ್ಲಿ ಇರ್ತಾರೆ ಅನ್ನೋಂಥದ್ದೊಂದು ಯೋಚನೆ ಇತ್ತು. ಸೊ ಅದೇ ಪ್ರಕಾರ ಆಗಿದೆ. ನಾನು ಫೈನಲ್ ರಿಪೋರ್ಟ್ ಕೊಡೋವಾಗಲೂ ಹೇಳಿದೆ, ಇವರು ಫಿನಾಲೆನಲ್ಲಿ ಇರಬೇಕಾಗಿರೋ ಕ್ಯಾಂಡಿಡೇಟ್ಸ್ಗಳು ಇನ್ನು ಕೆಲವರು ಆಟ ಪ್ರಾರಂಭ ಮಾಡಿಲ್ಲ ಅಂತ. ಸೊ ಆಟ ಪ್ರಾರಂಭ ಮಾಡಿದ್ರು, ಫೈನಲ್ ವೀಕ್ಸಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ರು, ಈಗ ಫಿನಾಲೆನಲ್ಲಿದ್ದಾರೆ. ಸೊ ಒಂದು ಹಂತದಲ್ಲಿ ಒಳಗಡೆ ಅಭಿಪ್ರಾಯಗಳು ಭಾಳ ವಿಭಿನ್ನವಾಗಿರುತ್ತೆ ಹೊರಗಡೆಗಿಂತ. ಸೊ ಅದು ಎಲ್ಲೋ ಒಂದು ಕಡೆ ಅದಕ್ಕೆ ನಾವು ಸಾಕ್ಷಿಗಳಾಗಿ ನಿಲ್ತೀವಿ ಅಂತ.